ಹಾಯ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೈತಾಸ್ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ವೆಡ್ನೆಸ್ಡೇ ಮಾರ್ನಿಂಗ್ ಸ್ವೀಟ್ ಕಾರ್ನ್ ಇತ್ತು ಮನೇಲಿ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಹಾಗೆ ಒಂದು ಐಡಿಯಾ ಬಂತು, ಒಂದು ಗ್ರೇವಿ ಯಾಕೆ ಮಾಡಬಾರ್ದು ಇದರಲ್ಲಿ ಅಂತ. ಇದು ನಾನು ಮುಂಚೆನೂ ರೆಸಿಪಿ ಶೇರ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ಹೋಗಿ ಬೇಕಾದ್ರೆ ಚೆಕ್ ಮಾಡಿ. ಸ್ವೀಟ್ ಕಾರ್ನ್ ಚೀಸ್ ಹಾಗೂ ಪನ್ನೀರ್ನ ಉಪಯೋಗಿಸಿ ಒಂದು ಡಿಫ್ರೆಂಟ್ ಆಗಿರೋ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಕ್ವಿಕ್ ಆಗುತ್ತೆ, ಹಾಗೆ ಸಿಂಪಲ್ ಆಗುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಸಖತ್ ಟೇಸ್ಟಿಯಾಗಿರೋ ಗ್ರೇವಿ ಆಗುತ್ತೆ ನಿಮಗೆ. ಬನ್ನಿ ನೋಡ್ಕೊಂಬರೋಣ ರೆಸಿಪಿ ಹೇಗಿರುತ್ತೆ ಅಂತ. ಹಾಗೆ ನನ್ನ ಚಾನಲ್ ಯಾರನ್ನು ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಬಟನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಅಲ್ಲಿ ಸ್ವೀಟ್ ಕಾರ್ನ್ ಬೇಯಿಸ್ಬಿಡೋಣ ಅಂದ್ಬಿಟ್ಟು ಸ್ವೀಟ್ ಕಾರ್ನ್ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಉಪ್ಪು ಸಹ ಹಾಕಿದ್ದೀನಿ. ಮತ್ತು ಗ್ರೇವಿಗೆ ಇಲ್ಲಿ ಈರುಳ್ಳಿ, ಟೊಮೆಟೊ, ಇದೊಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಲ್ಲಿ ಸ್ವಲ್ಪ ರೆಡ್ಗಿರೋ ಟೊಮೆಟೊನೇ ತೊಗೊಂಡಿದ್ದೀನಿ, ಅಂದರೆ ಕಲರ್ ಚೆನ್ನಾಗಿ ಕೊಡುತ್ತೆ ಗ್ರೇವಿಗೆ ಅಂದ್ಬಿಟ್ಟು. ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದೇನು ಖಾರ ಬರಲ್ಲ, ಜಸ್ಟ್ ಕಲರ್ ಬರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅದು ಒಂದೆರಡು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು 5ರಿಂದ 6 ಗೋಡಂಬಿ ಸ್ವಲ್ಪ ಗಟ್ಟಿ ಬರಲಿ ಅಂದ್ಬಿಟ್ಟು. ಈಗ ಸ್ವೀಟ್ ಕಾರ್ನು ಇಲ್ಲಿ ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ಫಸ್ಟ್ ಉಪ್ಪು ಹಾಕಿದ್ವಲ್ಲ, ಸೊ ನೆಕ್ಸ್ಟ್ ಗ್ರೇವಿಗೆ ನೋಡ್ಕೊಂಡು ಹಾಕ್ಕೋಬೇಕು. ನಾನೇನು ಇವಾಗ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಯೂಸ್ ಮಾಡ್ತಿದ್ದೀನಿ. ಇದು ಸ್ವೀಟ್ ಕಾರ್ನ್ ಅಂದ್ಬಿಟ್ಟು ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ಅದನ್ನು ಹಾಕ್ತಿದ್ದೀನಿ. ಮತ್ತು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿದು. ಇದು ಚೋಲೆ ಮಸಾಲನೂ ಮಾಡಿದ್ದೆ, ಅದು ಒಂದು ಕಡೆ ರೆಡಿಯಾಗಿದೆ, ಕುದೀತಾ ಇದೆ. ಈಗ ಸ್ವೀಟ್ ಕಾರ್ನ್ ಗ್ರೇವಿಗೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ 2 ಹಾಕಿದ್ದೀನಿ. ಇದು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವೀಟ್ ಕಾರ್ನ್ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ಈಗ ಒಂಚೂರು ಪನ್ನೀರ್ ಜಾಸ್ತಿ ಏನು ಹಾಕಿಲ್ಲ. ಮನೇಲಿ ಒಂದು ಸ್ವಲ್ಪ ಪನ್ನೀರ್ ಇತ್ತು, ಸೊ ಅದನ್ನು ಹಾಕ್ಬಿಡೋಣ ಅಂದ್ಬಿಟ್ಟು, ಯಾಕಂದರೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ನಿಮಗೆ ಅಂದ್ಬಿಟ್ಟು ಪನ್ನೀರು ಚೀಸು 2 ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ. ಚೀಸ್ನ ತುರಿದು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಸೊ ಈಗ 2 ಥರ ಗ್ರೇವಿನೂ ರೆಡಿಯಾಗಿದೆ. ಈಗ ಬಿಸಿ ಬಿಸಿಯಾಗಿ ಫ್ಲಫಿಯಾದ ಪೂರಿ ರೆಡಿ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪೂರಿ ವಿತ್ ಚೋಲೆ ಮಸಾಲ ಆ್ಯಂಡ್ ಸ್ವೀಟ್ ಕಾರ್ನ್ ಪನ್ನೀರ್ ಚೀಸಿ ಗ್ರೇವಿ ಈಸ್ ರೆಡಿ ಟು ಸರ್ವ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಆಲ್.